ಎಸ್ ಕೋರ್ಟ್ಗೆ ಅದನ್ನ ಹಾಜರುಪಡಿಸುವವರೆಗೂ ಕೂಡ ಕಾಯ್ಬೇಕಲ್ವಾ ಅಂತ ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ್ ಹಾರ್ನಳ್ಳಿ ಅವರು ವಾದ ಮಾಡ್ತಾ ಹೇಳ್ತಾ ಇದ್ರು. ವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕೇನಿದೆ ಅದನ್ನ ಕೋರ್ಟ್ ಪರಿಗಣಿಸಬೇಕಾಗತ್ತೆ. ಜೆಎಂಎಫ್ಸಿ ಕೋರ್ಟ್ನ ಸರ್ಟಿಫೈಡ್ ಕಾಪಿ ಇಲ್ಲದೆ ಹೋದ್ರೂ ಕೂಡ ಆ ಕೋರ್ಟ್ಗೆ ಅದನ್ನ ಹಾಜರುಪಡಿಸುವವರೆಗೂ ಕೂಡ ಕಾಯ್ಬೇಕಾದಂತಹ ಅಗತ್ಯತೆ ಇಲ್ಲ. ತಾವು ಮಧ್ಯಂತರ ಜಾಮೀನನ್ನ ಕೊಡಬಹುದು ಅನ್ನೋದು ಸಿಟಿ ರವಿ ಪರ ಅಶೋಕ್ ಹಾರ್ನಳ್ಳಿ ಅವರ ವಾದ. ವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನ ಕೋರ್ಟ್ ಪರಿಗಣಿಸಬೇಕಾಗತ್ತೆ, ಈಗ ಮಧ್ಯಂತರ ಜಾಮೀನನ್ನ ಕೊಡಿ ಅನ್ನೋದು ಅವರು ವಾದ. ಜೆಎಂಎಫ್ಸಿ ಕೋರ್ಟ್ನಿಂದ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೋರ್ಟ್ ಕೇಸ್ ವರ್ಗಾವಣೆಯಾಗಿದ್ರು ಕೂಡ ಅದರ ಸರ್ಟಿಫೈಡ್ ಕಾಪಿ ಬೇಕಾಗುತ್ತಲ್ವಾ? ಅಲ್ಲಿ ಏನಾಯ್ತು, ಕೋರ್ಟ್ ಏನು ಹೇಳ್ತು, ಏನಂತ ರೂಲಿಂಗ್ ಕೊಟ್ಟಿದೆ, ಅದರ ಆ ಒಂದು ಸರ್ಟಿಫೈಡ್ ಕಾಪಿಯನ್ನ ಕೊಡಿ ಅನ್ನೋದು ಜಡ್ಜ ಪ್ರಶ್ನೆಯಾಗಿತ್ತು. ಅದರ ಜೆರಾಕ್ಸ್ ಪ್ರತಿ ಇದೆ ಅನ್ನೋದು ಇವರ ವಾದ ಆಗಿತ್ತು. ಆದರೆ ಸರ್ಟಿಫೈಡ್ ಕಾಪಿ ಬೇಕಲ್ವಾ ಅಂತ ಕೋರ್ಟ್ನಲ್ಲಿ ಕೇಳಲಾಗತ್ತೆ. ಆಗ ವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕನ್ನು ಕೋರ್ಟ್ ಪರಿಗಣಿಸಬೇಕಾಗತ್ತೆ. ಸರ್ಟಿಫೈಡ್ ಕಾಪಿ ಮೂಲ ಕಾಪಿಯೇ ಬೇಕು ಅಂತೇನಿಲ್ಲ. ಕೋರ್ಟ್ಗೆ ಅದನ್ನು ಹಾಜರುಪಡಿಸುವವರೆಗೂ ಕೂಡ ಬೇಲ್ ಕೊಡದೆ ಕಾಯಬೇಕಾದಂತಹ ಅಗತ್ಯ ಇಲ್ಲ. ಅವರಿಗೆ ಮಧ್ಯಂತರ ಜಾಮೀನನ್ನ ಕೊಡಬಹುದು ಅನ್ನೋದು ಸಿಟಿ ರವಿ ಪರ ವಕೀಲರ ವಾದ ಆಗಿದೆ. ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸಿಟಿ ರವಿ ವಿರುದ್ಧದ ಈ ಪ್ರಕರಣದಲ್ಲಿ ಬೇಲ್ ಸಿಗತ್ತಾ ಇಲ್ವಾ ಅನ್ನುವಂಥದ್ದು. ಇನ್ನು ಕೇಸ್ ವರ್ಗಾವಣೆಯಾಗಿದೆ, ಸಿಟಿ ರವಿ ಅವರು ಕೂಡ ಶಿಫ್ಟ್ ಆಗ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೇನು ಬೇಲ್ಗಾಗಿ ಅರ್ಜಿ ಹಾಕೊಂಡಿದ್ದು ಸಿಟಿ ರವಿ ಅವರು, ಆ ಬೇಲ್ನ ಅರ್ಜಿಯ ವಿಚಾರಣೆ ಈಗ ನಡೀತಾ ಇರುವಂಥದ್ದು. ಸಿಟಿ ರವಿ ಪರ ವಕೀಲರಾದಂತಹ ಅಶೋಕ್ ಹಾರ್ನಳ್ಳಿ ಅವರು ವ್ಯಕ್ತಿ ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಕೋರ್ಟ್ಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅವರ ವಾದದಲ್ಲಿ ಅವರು ಹೇಳ್ತಾ ಇರೋದು ಮಧ್ಯಂತರ ಜಾಮೀನು ಕೊಡೋದಕ್ಕೆ ಯಾವುದರ ಅಗತ್ಯತೆ ಇಲ್ಲ, ಸರ್ಟಿಫೈಡ್ ಕಾಪಿ ಬೇಕು ಅಂತೇನಿಲ್ಲ. ಜೆಎಂಎಫ್ಸಿ ಕೋರ್ಟ್ನಿಂದ ಬಂದಂತಹ ಆದೇಶದ ಕುರಿತಂತೆ ಕೊಡಬಹುದು ಮಧ್ಯಂತರ ಜಾಮೀನನ್ನ ಅಂತ, ಕೋರ್ಟ್ಗೆ ಮಧ್ಯಂತರ ಜಾಮೀನು ಕೊಡೋ ಅಧಿಕಾರ ಇದೆ ಅಂತಿದ್ದಾರೆ. ಅದನ್ನೇ ಮುಂದುವರಿಸಿ ಅವರು ಅಶೋಕ ಹಾರನಹಳ್ಳಿ ಅವರು ತಮ್ಮ ವಾದವನ್ನು ಮಂಡಿಸ್ತಾ ಇರೋದು. ಪ್ರಮುಖವಾಗಿ ಅವರು ಅದನ್ನೇ ಅಲ್ಲಿ ತುಂಬಾ ಒತ್ತಿ ಹೇಳ್ತಾ ಇದ್ದಾರೆ, ಮಧ್ಯಂತರ ಜಾಮೀನನ್ನ ಕೊಡಬಹುದು ಅಂತ ಹೇಳಿ. ಸದನದ ಕಲಾಪ ನಡೆಯುವ ಸಂದರ್ಭದಲ್ಲಿ ಆದಂತಹ ಘಟನೆಯ ಉಲ್ಲೇಖ, ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿ ಕೋರ್ಟ್ಗೆ ಸಲ್ಲಿಕೆ, ಕೋರ್ಟ್ಗೆ ಮಧ್ಯಂತರ ಜಾಮೀನು ನೀಡುವ ಅಧಿಕಾರ ಇದೆ. ಈಗ ಯಾರಿಗಾದ್ರೂ ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನ ಮಂಡಿಸಬೇಕಾದ್ರೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಇರಬಹುದು ಅಥವಾ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಆದಂತಹ ಘಟನೆಯ ಉದಾಹರಣೆಯನ್ನ ಕೊಡುವಂತಹ ಕೆಲಸವನ್ನ ವಕೀಲರು ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಇಲ್ಲೂ ಕೂಡ ಅದೇ ತೆರನಾಗಿ ಸಿಟಿ ರವಿ ಅವರ ಪರ ವಕೀಲ ಅಶೋಕ ಹಾರನಹಳ್ಳಿ ಅವರು ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿಯನ್ನ ಕೊಟ್ಟು ಈ ಹಿಂದೆ ಏನು ಸದನದಲ್ಲಿ ಆದಂತಹ ಒಂದಷ್ಟು ಇದೇ ರೀತಿಯ ಘಟನೆಗಳಿರಬಹುದು ಅಥವಾ ಕಲಾಪದ ವೇಳೆ ಆದಂತಹ ಲೋಪಗಳಿಂದಾಗಿ ಜಾಮೀನನ್ನ ಪಡ್ಕೊಂಡವರು, ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡವರು ಕೂಡ ಇದ್ದಾರೆ. ಇದನ್ನ ನೋಡಿ, ಇದನ್ನ ಪರಿಗಣಿಸಿ ನಮ್ಮ ಕಕ್ಷಿದಾರರಿಗೆ ನೀವು ಮಧ್ಯಂತರ ಜಾಮೀನನ್ನ ಕೊಡುವಂತಹ ಅವಕಾಶ ಇದೆ ಅಂತ ಹೇಳಿ ಸಿಟಿ ರವಿ ಪರ ವಕೀಲರಾಗಿರುವ ಅಶೋಕ ಹಾರನಹಳ್ಳಿ ಅವರು ತಮ್ಮ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಸದನದ ಕಲಾಪ ನಡೆಯುವ ಅವಧಿಯಲ್ಲಿ ಘಟನೆ ನಡೆದಿದೆ. ಅಂದರೆ ನಿನ್ನೆ ಕಲಾಪ ಆಗ್ತಾ ಇದ್ದಂತಹ ಸಂದರ್ಭದಲ್ಲೇನೆ ಸಿಟಿ ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದವನ್ನ ಪ್ರಯೋಗ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರತಿ ಕೋರ್ಟ್ಗೆ ಸಲ್ಲಿಕೆ, ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಇಂತಹ ಪ್ರಕರಣಗಳ ಬಗ್ಗೆ ವಾದ ಪ್ರತಿವಾದ ಆಗಿರುತ್ತೆ, ಅಲ್ಲಿ ಒಂದು ತೀರ್ಪು ಪ್ರಕಟ ಆಗಿರುತ್ತೆ. ಯಾರು ತಪ್ಪಿತಸ್ಥರು ಅಂತ ಹೇಳಿ ಆರೋಪವನ್ನ ಹೊತ್ಕೊಂಡಿರ್ತಾರೋ ಅವರಿಗೆ ಜಾಮೀನನ್ನ ಕೊಟ್ಟಂತಹ ನಿದರ್ಶನಗಳು ಕೂಡ ಇರುತ್ತೆ. ಅದರ ಒಂದು ಉದಾಹರಣೆಯನ್ನ ಕೊಟ್ಟು ಇಲ್ಲಿ ಅಶೋಕ ಹಾರನಹಳ್ಳಿಯವರು ಸಿಟಿ ರವಿಯವರ ಪರವಾಗಿ ಪ್ರಬಲವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಸಿಟಿ ರವಿಯವರು ಇನ್ನೂ ಕೂಡ ಬೆಂಗಳೂರನ್ನ ತಲುಪಿಲ್ಲ, ಇನ್ನೂ ಕೂಡ ಬರ್ತಾ ಇದ್ದಾರೆ. ಅದರ ನಡುವೆ ಕಾನೂನಾತ್ಮಕವಾಗಿ ಇದು ಹೆಣ್ಮಕ್ಕಳ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂತಹ ವಿಚಾರ ಆಗಿರೋದ್ರಿಂದ, ತುಂಬಾ ಕ್ಲಿಷ್ಟ ಮತ್ತು ಗಂಭೀರ ಆಗಿರೋದ್ರಿಂದ ಏನಾಗುತ್ತೆ ಅನ್ನೋ ಆತಂಕ ಕೂಡ ಸರ್ವೇ ಸಾಮಾನ್ಯವಾಗಿ ಸಿಟಿ ರವಿಯವರಿಗೆ ಇದೆ. ಅದೇ ಒಂದು ಟೆನ್ಷನ್ ನಲ್ಲಿ ಬೆಂಗಳೂರಿನತ್ತ ಅವರು ಬರ್ತಾ ಇದ್ರೆ, ಮತ್ತೊಂದು ಕಡೆ ವಾದ ಪ್ರತಿವಾದ ಕೂಡ ತುಂಬಾನೇ ಕುತೂಹಲದ ಘಟ್ಟವನ್ನ ತಲುಪ್ತಾ ಇದೆ. ಒಂದು ವೇಳೆ ಇದೆಲ್ಲದ್ರಿಂದ ಅಂದ್ರೆ ಸಿಟಿ ರವಿಯವರ ಪರ ವಕೀಲರ ವಾದ ಮಂಡನೆಯಿಂದ ಏನಾದ್ರೂ ಅನುಕೂಲ ಆಗಿ ಸಿಟಿ ರವಿಯವರಿಗೆ ರಿಲೀಫ್ ಸಿಕ್ಕಿದ್ರೆ ಓಕೆ. ಒಂದು ವೇಳೆ ಸಿಗದೆ ಹೋದ್ರೆ ಸಿಟಿ ರವಿಯವರ ಭವಿಷ್ಯ ಏನಾಗುತ್ತೆ ಅದನ್ನಂತೂ ನಾವು ಕಾದು ನೋಡಲೇಬೇಕಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರು, ಇಷ್ಟು ಅಪಮಾನ ಆಗಿದೆ, ಅವಮಾನ ಆಗಿದೆ, ಒಬ್ಬ ಹೆಣ್ಮಗಳ ಬಗ್ಗೆ ಈ ರೀತಿಯಾಗಿ ಮಾತನಾಡ್ತಾರೆ, ನಾನು ತಾಯಿ ಇದ್ದೀನಿ, ಸಹೋದರಿ ಇದ್ದೀನಿ, ಹೆಂಡತಿ ಇದ್ದೀನಿ, ಈ ಥರ ಪದಪ್ರಯೋಗ ಎಷ್ಟರ ಮಟ್ಟಿಗೆ ಸರಿ? ಇಂತಹ ಮನಸ್ಥಿತಿ ಇರುವವರಿಗೆ ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆ ಆಗಲೇಬೇಕು ಅಂತ ಆಗ್ರಹಪಡಿಸಿದ್ರು. ಬಹುತೇಕ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರುಗಳೆಲ್ಲರೂ ಕೂಡ, ಕಾರ್ಯಕರ್ತರಿರಬಹುದು, ಅವರೆಲ್ಲರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಈ ರೀತಿಯ ಪದಪ್ರಯೋಗಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಹಿರಿಯ ನಾಯಕರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು, ಅವರ
ಪಕ್ಷದಲ್ಲಿನ ಒಂದಷ್ಟು ಮಂದಿಯೇ ಬಂದು ನನಗೆ ಸಾರಿ ಕೇಳಿದ್ದು ಉಂಟು ಅಂತ ಹೇಳಿ. ಆದರೆ ಬಹಿರಂಗವಾಗಿ ಯಾರು ಕೂಡ ಬೆಂಬಲಕ್ಕೆ ನಿಲ್ಲಿಲ್ಲ, ನಮ್ಮ ಪಕ್ಷದವರನ್ನ ಬಿಟ್ಟು ಅವರ ಪಕ್ಷದವರು ಕೂಡ ಬಂದಿದ್ರು ಅಂತ ಹೇಳಿ. ಇದನ್ನ ಶ್ಯಾಮ್ ಸುಂದರ್ ಅವರು ಯಾವ ರೀತಿಯಾಗಿ ಎತ್ಕೊಳ್ತಾರೆ ಅನ್ನೋ ಕುತೂಹಲ ಇದೆ. ಸದ್ಯಕ್ಕಂತೂ ಅಶೋಕ ಹಾರನಹಳ್ಳಿಯವರಿಂದ ವಾದ ಮುಂದುವರೆದಿದೆ. ರೈಟ್ ಮಧು, ಅದೇ ತಾವಾಗಲೇ ಹೇಳ್ತಾ ಇದ್ರಿ. ಅಂದ್ರೆ ಈಗ ಈ ಹಿಂದಿನ ಕೇಸ್ಗಳಲ್ಲಿ, ಈ ತರಹದ ಪ್ರಕರಣಗಳಲ್ಲಿ ಈ ತರಹದ ಅಸಂವಿಧಾನಿಕ ಪದ ಬಳಕೆ ಮಾಡಿದಂತಹ ಸಂದರ್ಭದಲ್ಲಿ ಬೇನೆಸ್ ಕಾಯ್ದೆ 75, 79 ಇಂತಹ ಕೇಸ್ನಲ್ಲಿ FIR ದಾಖಲಾದಂತಹ ಕೇಸ್ಗಳ ಸಂದರ್ಭದಲ್ಲಿ ಏನಾಗಿತ್ತು, ಆದರೆ ಅಂತಹ ಪ್ರಕರಣಗಳಲ್ಲಿ ಜಾಮೀನನ್ನ ಕೊಡಬಹುದು ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ನ ತೀರ್ಪೇನಿದೆ, ಆ ತೀರ್ಪಿನ ಪ್ರತಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಪರ ವಕೀಲರಾದಂತಹ ಅಶೋಕ್ ಹಾರನಹಳ್ಳಿ ಅವರು. ವಾದ ಹೇಳ್ತಾ ಇರುವಂತದ್ದು ಮಧ್ಯಂತರ ಜಾಮೀನನ್ನ ಕೊಡಬಹುದು. ಸೀತಾ ಸೊರೇನ್ ಕೇಸ್ನ ತೀರ್ಪನ್ನ ಸಲ್ಲಿಕೆ ಮಾಡಿದ್ದಾರೆ ಅಶೋಕ್ ಹಾರನಹಳ್ಳಿ. ಈ ಹಿಂದಿನ ಕೇಸ್ನಲ್ಲಿ ಇಂತಹ ಪ್ರಕರಣದಲ್ಲಿ ಏನ್ ತೀರ್ಪು ಬಂದಿತ್ತು ಅನ್ನೋದನ್ನ ಅದನ್ನಿರಿಸಿ ಕೋರ್ಟ್ಗೆ ಮಧ್ಯಂತರ ಜಾಮೀನು ಕೊಡುವಂತಹ ಅಧಿಕಾರ ಇದೆ. JMFC ಕೋರ್ಟ್ನ ಸರ್ಟಿಫೈಡ್ ಕಾಪಿ ಇಲ್ಲದೆ ಹೋದ್ರೂ ಕೂಡ ಅದು ಬರೋವರೆಗೂ ಕಾಯಬೇಕಾದಂತಹ ಅಗತ್ಯ ಇಲ್ಲ. ಸದನದ ಕಲಾಪ ನಡೆಯುವಂತಹ ಅವಧಿಯಲ್ಲಾದಂತಹ ಘಟನೆ ಇದು. ಇಲ್ಲಿ ಮಧ್ಯಂತರ ಜಾಮೀನನ್ನ ಕೊಡುವಂತಹ ಅವಕಾಶ ಇದೆ ಅನ್ನುವಂಥದ್ದು ಈಗ ಸಿಟಿ ರವಿ ಪರ ವಕೀಲರಾದಂತಹ ಅಶೋಕ್ ಹಾರನಹಳ್ಳಿ ಅವರ ವಾದ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಆಗ್ತಾ ಇರುವಂತಹ ವಾದ ಪ್ರತಿವಾದದ ಅಂಶಗಳನ್ನು ನಿಮ್ಮೆದುರುಗಿಡ್ತಾ ಇದ್ದೀವಿ. ಏನಾಗುತ್ತೆ ಅನ್ನೋ ಕುತೂಹಲ ಇದೆ. ಸಿಟಿ ರವಿ ಬೆಂಗಳೂರಿಗೆ ಬರುವಷ್ಟರಲ್ಲಿ ಅವರಿಗೆ ಜಾಮೀನು ಸಿಗತ್ತಾ ಅಥವಾ ಜೈಲು ಪಾಲಾಗುವಂತಹ ಸಂಭಾವ್ಯತೆ ಇದೆಯಾ ಅನ್ನೋದೇ ಈಗಿರುವಂತಹ ಕುತೂಹಲ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಪ್ರಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ಭವಿಷ್ಯ ಏನಾಗುತ್ತೆ? ಸದನದಲ್ಲಿ ಹೇಳಿದ ಮಾತುಗಳಿಗೆ ಸಂಬಂಧಪಟ್ಟಂತೆ ಇದೀಗ ವಾದ. ಸದನದ ವಸ್ತುಗಳನ್ನು ಹಾನಿಪಡಿಸಿದರೆ ಅದನ್ನ ಪ್ರಶ್ನಿಸಬಹುದು. ಸಿಟಿ ರವಿ ಪರ ಹಿರಿಯ ವಕೀಲ ಅಶೋಕ ಹಾರನಹಳ್ಳಿಯವರ ವಾದ ಮುಂದುವರೆದಿದೆ. ಸದನದಲ್ಲಿ ಹೇಳಿದ ಮಾತುಗಳನ್ನು ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ. ಅದರ ವ್ಯಾಪ್ತಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಅಶೋಕ ಹಾರನಹಳ್ಳಿಯವರು ಮಾತನಾಡ್ತಿದ್ದಾರೆ. ಸದನದಲ್ಲಿ ಏನಾದರೂ ವಸ್ತುಗಳನ್ನ ಹಾನಿ ಮಾಡಿದಿದ್ರೆ, ಡ್ಯಾಮೇಜ್ ಆಗಿದ್ದಿದ್ರೆ ಅದ್ರ ಬಗ್ಗೆ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಹುದು. ಆದರೆ ಸದನದಲ್ಲಿ ಯಾವುದಾದ್ರೂ ಮಾತುಗಳನ್ನು ಆಡಿದ್ರೆ, ಯಾವುದಾದ್ರೂ ವ್ಯಕ್ತಿ ಏನಾದರೂ ಹೇಳಿದಿದ್ರೆ ಅಂತಹ ಮಾತುಗಳನ್ನು ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ, ಅದಕ್ಕೆ ಅವಕಾಶವೂ ಕೂಡ ಇಲ್ಲ ಅನ್ನೋದು ಸಿಟಿ ರವಿ ಪರ ವಕೀಲರಾಗಿರುವಂತಹ ಅಶೋಕ ಹಾರನಹಳ್ಳಿಯವರ ವಾದದ ಪ್ರಮುಖ ಅಂಶ. ಇದು ಎಷ್ಟರ ಮಟ್ಟಿಗೆ ಸಿಟಿ ರವಿಯವರಿಗೆ ಬೇಲನ್ನ ಕೊಡಿಸುವ ನಿಟ್ಟಿನಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಸದನದ ಮಾತುಗಳಿಗೆ ಕೇಸ್ ಅವಕಾಶ, ಅಂದ್ರೆ ಇಂತಹದೊಂದು ಕೇಸ್ಗಳಿಗೆ ಅವಕಾಶ ಕೊಟ್ರೆ ಸದನದಲ್ಲಿ ಸ್ವತಂತ್ರವಾಗಿ ಮಾತನಾಡೋ ಹಕ್ಕನ್ನೇ ಕಳೆದುಕೊಂಡು ಬಿಡ್ತಾರೆ, ಒಬ್ರಿಗೊಬ್ರು ಕೇಸ್ ಹಾಕೊಳ್ತಾರೆ ಅನ್ನೋದು ಅಶೋಕ್ ಹಾರನಹಳ್ಳಿ ಅವರ ವಾದ. ಅಂದ್ರೆ ಅಲ್ಲಿ ಆಡುವಂತಹ ಪ್ರತಿ ಮಾತಿಗೂ ಒಂದೊಂದು ಕೇಸ್ ಬೀಳ್ತಾ ಹೋದ್ರೆ ಮುಂದೇನು ಅನ್ನೋದ್ರ ಬಗ್ಗೆ ಅವರು ವಾದಿಸ್ತಾ ಇದ್ದಾರೆ. ಸದನದ ಮಾತುಗಳಿಗೆ ಕೇಸ್ ಹಾಕೋದಕ್ಕೆ ಅವಕಾಶ ಕೊಟ್ರೆ ಅದು ಮುಂದಿನ ದಿನಗಳಲ್ಲಿ ಪ್ರತಿ ಮಾತಿಗೂ ಕೂಡ ಕೇಸ್ ಬೀಳ್ತಾ ಹೋಗುತ್ತೆ, ಸದನದಲ್ಲಿ ಸ್ವತಂತ್ರವಾಗಿ ಮಾತನಾಡೋ ಹಕ್ಕನ್ನ ಕಳೆದುಕೊಳ್ತಾರೆ ಅನ್ನೋದು ಅಶೋಕ್ ಹಾರನಹಳ್ಳಿ ಅವರ ವಾದ. ಆದರೆ ಇಲ್ಲಿ ಆಡಿರುವ ಮಾತು ಅದು ಸ್ತ್ರೀಯ ಘನತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂಥದ್ದು. ಹಾಗಾಗಿ ಅದನ್ನ ಹೇಗೆ ಕೋರ್ಟ್ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮತ್ತು ಹಾಕಿರುವಂತಹ ಕೇಸ್ಗಳನ್ನ ಕೂಡ ಗಮನಿಸ್ತಾ ಹೋದಾಗ, ಆದರೆ ಅಶೋಕ್ ಹಾರನಹಳ್ಳಿ ಅವರು ವಾದಿಸ್ತಾ ಇರುವಂಥದ್ದು ಇಲ್ಲಿ ದೃಢೀಕೃತ ದಾಖಲೆಗಳಿಲ್ಲದೆ ತೀರ್ಮಾನಿಸುವಂಥದ್ದು ಇದೆಯಲ್ಲ, ಅದು ಕಷ್ಟಕರ. ಸದನದ ಮಾತುಗಳಿಗೆ ಕೇಸ್ ಹಾಕೋದಕ್ಕೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಅವರ ವಾದ ಆಗಿದೆ. ಅಂದ್ರೆ ದೃಢೀಕೃತ ದಾಖಲೆ ಇಲ್ಲ, ಸ್ವತಂತ್ರವಾಗಿ ಮಾತನಾಡೋ ಹಕ್ಕನ್ನೇ ಸದನದಲ್ಲಿ ಸದಸ್ಯರು ಕಳೆದುಕೊಂಡು ಬಿಡ್ತಾರೆ. ಏನ್ ಮಾತನಾಡಿದ್ರು ಕೇಸ್ ಬೀಳುತ್ತೇನೋ ಅಂತ ಒಬ್ರಿಗೊಬ್ರು ಕೇಸ್ ಹಾಕೊಳ್ತಾ ಹೋಗ್ತಾರೆ. ಇದರ ಭವಿಷ್ಯ ಏನು ಅಂತ ಅನ್ನೋದ್ರ ಬಗ್ಗೆ ಅಶೋಕ್ ಹಾರನಹಳ್ಳಿ ಅವರು ವಾದ ಮಾಡ್ತಿದ್ದಾರೆ. ದೃಢೀಕೃತ ದಾಖಲೆಗಳಿಲ್ಲದೆ ತೀರ್ಮಾನಿಸೋದು ಭಾರಿ ಕಷ್ಟ ಆಗತ್ತೆ. ಸದನದಲ್ಲಿ ಆಡೋ ಮಾತುಗಳಿಗೆಲ್ಲ ಕೇಸ್ ಹಾಕೋದಕ್ಕೆ ಅವಕಾಶ ಕೊಡಬಾರದು. ಇದು ಪದ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಕಿರುವಂತಹ ಕೇಸ್. ಅಲ್ಲೇನಾದ್ರೂ ಆ ವಸ್ತುಗಳನ್ನೇನಾದ್ರೂ ಡ್ಯಾಮೇಜ್ ಮಾಡಿದ್ರೆ ಅದ್ರ ಬಗ್ಗೆ ನಾವು ಇಲ್ಲಿ ಮಾತನಾಡಬಹುದಿತ್ತು. ಇದು ರಾಜಕೀಯ ಪ್ರೇರಿತವಾಗಿ ದಾಖಲಾದಂತಹ ಪ್ರಕರಣ ಅಂತ ವಾದಿಸ್ತಾ ಇದ್ದಾರೆ. ದಾಖಲೆ ಇಲ್ಲದ ಕಾರಣಕ್ಕೆ ಒಂದು ದಿನ ಜೈಲಿನಲ್ಲಿ ಇಡಬಾರದು, ಒಂದು ದಿನ ಜೈಲು ವಾಸಕ್ಕೂ ಇದು ಸೂಕ್ತ ಕಾರಣ ಇಲ್ಲ. ಇಲ್ಲಿ ಅಂದ್ರೆ ಬೇಲ್ ಕೊಡಿ ಅಂತ ಅವರು ವಾದಿಸ್ತಾ ಇರೋದು, ಮಧ್ಯಂತರ ಜಾಮೀನು ಕೊಡಿ ಅಂತ ವಾದಿಸ್ತಾ ಇದ್ದಾರೆ. ಅದಕ್ಕೆ ಪೂರಕ ಕಾರಣಗಳನ್ನು ಅವರು ಹೇಳ್ತಾ ಇದ್ದಾರೆ. ಅವರ ವಾದದ ಪ್ರಕಾರ ಇದು ರಾಜಕೀಯವಾದಂತಹ ಪ್ರೇರಿತ ಪ್ರಕರಣ, ಜೊತೆಗೆ ದಾಖಲೆ ಇಲ್ಲದ ಪ್ರಕರಣ. ಹಾಗಾಗಿ ದಾಖಲೆ ಇಲ್ಲದ ಕಾರಣಕ್ಕೆ ಒಂದು ದಿನ ಕೂಡ ಅವರಿಗೆ ಜೈಲುವಾಸ ಕೊಡಬಾರದು, ಒಂದು ದಿನ ಜೈಲುವಾಸಕ್ಕೂ ಇದು ಸೂಕ್ತ ಕಾರಣನೇ ಇಲ್ಲ. ಹಾಗಾಗಿ ಅವರಿಗೆ ಮಧ್ಯಂತರ ಜಾಮೀನನ್ನ ನೀಡಿ ಎನ್ನುವ ವಾದ ಮಾಡಿದ್ರು. ಈಗ ಅಶೋಕ್ ಹಾರನಹಳ್ಳಿ ಅವರ ವಾದ ಮುಕ್ತಾಯ ಆಗಿದೆ. ಈಗ ಅದಕ್ಕೆ ಕೌಂಟರ್ ಶ್ಯಾಮ್ ಸುಂದರ್ ಅವರಿಂದ ಹೆಬ್ಬಾಳ್ಕರ್ ಪರ ವಕೀಲರ ಏನ್ ಬರುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಈವರೆಗೆ ಅಶೋಕ್ ಹಾರನಹಳ್ಳಿ ಅವರು ಸಿಟಿ ರವಿ ಪರ ವಕೀಲರು ಅವ್ರು ಮಾಡಿದಂತಹ ವಾದದ ಅಂಶಗಳನ್ನ ನಿಮ್ಮೆದುರಿಗಿಟ್ವಿ. ಅವ್ರು ಕೇಳ್ತಾ ಇರುವಂತದ್ದು ಮಧ್ಯಂತರ ಜಾಮೀನನ್ನ, ಜೊತೆಗೆ
ಈ ಒಂದು ಸೆಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿ ಆಡಿರುವಂತಹ ಪದ ಬಳಕೆ ಏನಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಸ್ಗಳನ್ನು ಹಾಕೊಳ್ತಾ ಹೋಗ್ತಾ ಹೋದ್ರೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕ್ತಾ ಹೋಗ್ತಾರೆ. ದೃಢೀಕೃತ ದಾಖಲೆಗಳಲ್ಲೇ ಇದನ್ನ ತೀರ್ಮಾನಿಸೋದು ಹೇಗೆ ಅಂತಲೂ ಕೂಡ ಜಡ್ಜ್ ಪ್ರಶ್ನಿಸಿದ್ರು. ಸದನದ ಮಾತುಗಳಿಗೆ ಕೇಸ್ ಹಾಕೋದಕ್ಕೆ ಅವಕಾಶ ಕೊಟ್ರೆ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕ್ತಾ ಹೋಗ್ತಾರೆ ಅಂತ ಹೇಳಿ ವಾದ ಮಾಡಿದ್ರು ಅಶೋಕ್ ಹಾರನಹಳ್ಳಿ. ಈಗ ಶ್ಯಾಮ್ ಸುಂದರ್ ಅವರ ವಾದ ಆರಂಭ ಆಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಶ್ಯಾಮ್ ಸುಂದರ್ ಅವರ ವಾದ, ಶಾಸಕ ಮಹಿಳೆಯನ್ನ ಅವಾಚ್ಯ ಪದದಿಂದ ಕರೆದಿದ್ದಾರೆ. ಅವಾಚ್ಯ ಪದವನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಸಿಟಿ ರವಿ ಪ್ರಯೋಗ ಮಾಡಿದ್ದಾರೆ. ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರ ವಾದ. ಇದುವರೆಗೂ ಕೂಡ ಸಿಟಿ ರವಿ ಅವರ ಪರವಾಗಿ ಅಶೋಕ್ ಹಾರನಹಳ್ಳಿ ಅವರು ವಾದ ಮಂಡಿಸಿದ್ರು. ಏನೇನಾಯ್ತು, ಏನೆಲ್ಲ ಲೋಪಗಳಿದೆ, ದಾಖಲೆಗಳಿಲ್ಲ, ಅದು ಇದು ಅಂತ ಹೇಳಿ ಒಂದಷ್ಟು ರೀಸನ್ಸ್ ಅನ್ನ ಕೊಟ್ರು. 10 ಬಾರಿ ಪದೇ ಪದೇ ಹಾಗೇನೆ ಕರೆದಿದ್ದಾರೆ. ನೀವು ಏನೋ ಬೈದ್ರಲ್ಲ ಅಶೋಕ್ ಹಾರನಹಳ್ಳಿ, ಇಲ್ಲಿ ಆ ವಿಚಾರಗಳನ್ನ ಶ್ಯಾಮ್ ಸುಂದರ್ ಅವರು ಕೋರ್ಟ್ ಮುಂದೆ ಪ್ರಸ್ತಾಪಿಸುತ್ತಿದ್ದಾರೆ. ಬೈಗುಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ಯಾಮ್ ಸುಂದರ್ ಅವರು ಇಲ್ಲಿ ತಮ್ಮ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಅವಾಚ್ಯ ಪದ ಏನ್ ಪ್ರಯೋಗ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ, ಯಾರು ಕೂಡ ಮಾತನಾಡೋಕೆ ಇಷ್ಟಪಡದಂತಹ ಪದ ಅದು. ಅದನ್ನ ಒಂದಲ್ಲ ಎರಡಲ್ಲ 10 ಬಾರಿ ಆಕೆಯ ಮೇಲೆ ಹೇಳ್ತಾರೆ ಅಂದ್ರೆ ಅದು ಸರಿನಾ? ಜನಪ್ರತಿನಿಧಿಯಾಗಿ ಆ ಮಾತನ್ನ ಕಲಾಪದ ಒಳಗಡೆ ನಿಂತ್ಕೊಂಡು, ಕಲಾಪ ಅಂತಲ್ಲ, ಎಲ್ಲೂ ಕೂಡ ಹೆಣ್ಮಕ್ಳಿಗೆ ಆ ರೀತಿಯ ಪದ ಪ್ರಯೋಗ ಸಲ್ಲದು. ಹೆಣ್ಮಕ್ಳನ್ನ ಗೌರವಿಸಬೇಕು. ಜನಪ್ರತಿನಿಧಿ ಆದವರು ಇಂತಹ ತಪ್ಪುಗಳಾದಂತಹ ಸಂದರ್ಭದಲ್ಲಿ ಅದನ್ನು ಸರಿಪಡಿಸುವಂತಹ ಕೆಲಸವನ್ನ ಮಾಡಬೇಕು. ಅದನ್ನ ಬಿಟ್ಟು ಅವರ ನಾಲಿಗೆನೇ ಈ ರೀತಿಯಾಗಿ ಹರಿಬಿಟ್ರೆ ಎಷ್ಟರ ಮಟ್ಟಿಗೆ ಸರಿ? ಇವಾಗ ಅಶೋಕ್ ಹಾರನಹಳ್ಳಿ ಅವರು ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ರು, ಸದನದಲ್ಲಿ ಆಡುವಂತಹ ಮಾತುಗಳಿಗೆಲ್ಲ ಏನಾದರೂ ಕೇಸ್ ಹಾಕೊಂಡು ಕೂತ್ಕೊಂಡ್ರೆ ಸದನ ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಒಬ್ಬರ ಮೇಲೆ ಒಬ್ರು ಕೇಸ್ ಹಾಕೊಂಡೇ ಕಾಲ ಕಳಿಬೇಕಾಗುತ್ತೆ ಅಂತ ಹೇಳಿ. ಆದರೆ ಯಾವ ಮಾತನ್ನ ನಾವು ಆಡ್ತಿದ್ದೀವಿ, ಯಾರ ವಿರುದ್ಧ ನಾವು ಆಡ್ತಿದ್ದೀವಿ, ಆ ಮಾತಿನ ತೀವ್ರತೆ ಎಷ್ಟಿದೆ, ಅದರಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಎಷ್ಟು ಘಾಸಿ ಆಗುತ್ತೆ, ಅದರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ತಿಳಿದುಕೊಳ್ಳುವಷ್ಟು ಅರಿವಿಲ್ಲದವರ ಜನಪ್ರತಿನಿಧಿಗಳು ಅನ್ನೋ ಪ್ರಶ್ನೆಯನ್ನ ಕೂಡ ನಾವು ಹಾಕಲೇಬೇಕಾಗುತ್ತೆ. ನೀವು ಸದನದ ಒಳಗಡೆ ಮಾತನಾಡಿದ ಮಾತುಗಳನ್ನು ತರಬೇಡಿ ಅಂದ್ರೆ ಅದು ಎಲ್ಲದಕ್ಕೂ ಕೂಡ ಅನ್ವಯಿಸಬೇಕಾದಂತಹ ಅನಿವಾರ್ಯತೆ ಇಲ್ಲ. ಎಸ್, ಕೋರ್ಟ್ ಇದನ್ನ ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಪ್ರಮುಖವಾದಂತಹ ಒಂದು ಅಂಶ ಇರೋದು ದಾಖಲೆಗಳಿದೆಯಾ ಅನ್ನೋದ್ರ ಬಗ್ಗೆ. ದಾಖಲೆಗಳಿಲ್ಲದ ವಿಚಾರದಲ್ಲಿ ಅದನ್ನ ಹೇಗೆ ಪರಿಗಣಿಸುತ್ತೆ ಕೋರ್ಟ್ ಅನ್ನೋದು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ. ಹಾಗಾಗಿ ಎರಡೂ ಕಡೆಯ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ ಕೋರ್ಟ್. ಸಿಟಿ ರವಿ ಪರ ಅಶೋಕ್ ಹಾರನಹಳ್ಳಿ ಅವರ ವಾದ ಆಯಿತು. ಈಗ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಿದ್ದಾರೆ. 10 ಬಾರಿ ಪದೇ ಪದೇ ಆ ಅವಾಚ್ಯ ಶಬ್ದದ ಬಳಕೆ ಏನಾಗಿದೆ ಅದನ್ನ ಬಳಕೆ ಮಾಡಿದ್ದಾರೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅಸಂವಿಧಾನಿಕ ಪದ ಬಳಕೆಯಾಗಿದೆ ಅನ್ನೋದನ್ನ ಎತ್ತಿ ಹೇಳ್ತಾ ಇದ್ದಾರೆ ಶ್ಯಾಮ್ ಸುಂದರ್ ಅವರು. ಹಾಗಾಗಿ ಇದು ಕೇಸ್ ಆಗಿರುವಂತದ್ದು. ಅದು ಈಗ ಶ್ಯಾಮ್ ಸುಂದರ್ ಅವರ ವಾದ ಆರಂಭ ಆಗಿದೆ. ಶ್ಯಾಮ್ ಸುಂದರ್ ಅವರು ಅದನ್ನೇ ಒತ್ತಿ ಒತ್ತಿ ಹೇಳ್ತಿದ್ದಾರೆ. ಅಂದ್ರೆ ಶಾಸಕ ಮಹಿಳೆಯನ್ನ 10 ಬಾರಿ ಪದೇ ಪದೇ ಯಾವ ಅವಾಚ್ಯ ಶಬ್ದ ಬಳಕೆ ಮಾಡಿದ್ರು ಸಿಟಿ ರವಿ ಅನ್ನುವಂತಹ ಆರೋಪ ಇದೆಯೋ ಆ ಪದ ಬಳಕೆಯನ್ನ ಮಾಡಿದ್ದಾರೆ. 10 ಬಾರಿ ಪದೇ ಪದೇ ಹೀಗೆ ಉಲ್ಲೇಖ ಮಾಡಿದ್ದಾರೆ ಅಂತ ಅಂತಾರೆ. ಆಗ ಅಶೋಕ್ ಹಾರನಹಳ್ಳಿ ಅವರು ಕೇಳ್ತಾರೆ, ನೀವು ಏನೋ ಬೈದ್ರಲ್ಲ ಅಂತಂದ್ರೆ ಆ ಪದವನ್ನ ಇವರೆಲ್ಲ ಹೇಳ್ತಾರೆ ಅನ್ಸುತ್ತೆ ಕೋರ್ಟ್ನಲ್ಲಿ. ಆ ಪದ ಈಗ ಶ್ಯಾಮ್ ಸುಂದರ್ ಅವರ ಬಾಯಲ್ಲೂ ಬಂದಿದ್ದಕ್ಕೆ ಅದನ್ನ ಇವರು ಪ್ರಶ್ನಿಸ್ತಾ ಇದ್ದಾರೆ, ಕಾಲೆಳಿತಾ ಇದ್ದಾರೆ ಅಶೋಕ್ ಹಾರನಹಳ್ಳಿ ಅವರು. ನೀವು ಕೂಡ ಬೈದ್ರಲ್ವಾ ಅಂತ. JMFC ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಬಾಕಿ ಇದೆ. ಆ ಅರ್ಜಿ ಬಾಕಿ ಇದ್ದಾಗ ಈ ಅರ್ಜಿ ವಿಚಾರಣೆಯನ್ನ ನಡೆಸಬಾರದು ಅಂತ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಿದ್ದಾರೆ. ಆದ್ರೆ JMFC ಕೋರ್ಟ್ನಿಂದ ಇಡೀ ಕೇಸ್ ವರ್ಗಾವಣೆಯಾಗಿದೆ. ಹಾಗಾಗಿ ಅದನ್ನೇ ಈಗ ಕೋರ್ಟ್ ಹೇಗೆ ನೋಡುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಆದ್ರೆ ಹೆಬ್ಬಾಳ್ಕರ್ ಪರ ವಕೀಲರಾದಂತಹ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಿರೋದು JMFC ಕೋರ್ಟ್ನಲ್ಲಿ ಬೇಲರ್ಜಿ ವಿಚಾರ ಇರುವಂತಹ ಸಂದರ್ಭದಲ್ಲಿ, ಅಲ್ಲಿದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಈ ಬೇಲರ್ಜಿ ವಿಚಾರಣೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂತ ಪ್ರಶ್ನೆ ಮಾಡ್ತಿದ್ದಾರೆ. ಆ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಬಾಕಿ ಇರುವಾಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿಯ ವಿಚಾರಣೆಯನ್ನ ನಡೆಸಬಾರದು ಅನ್ನುವಂಥದ್ದು ಶ್ಯಾಮ್ ಸುಂದರ್ ವಾದ. ಅಂದ್ರೆ ಇನ್ನೂ ಕೂಡ JMFC ಕೋರ್ಟ್ನಲ್ಲಿ ಆದಂತಹ ವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಟಿಫೈಡ್ ಕಾಪಿಯನ್ನ ಪ್ರೊಡ್ಯೂಸ್ ಮಾಡಿಲ್ಲ. ಹಾಗಾಗಿ ಸರ್ಟಿಫೈಡ್ ಕಾಪಿಯಲ್ಲಿಂದ ಜಡ್ಜ್ ಕೇಳ್ತಾರೆ. ಆ ಸಂದರ್ಭದಲ್ಲಿ ಅಶೋಕ್ ಹಾರನಹಳ್ಳಿ ಅವರು, ಸಿಟಿ ರವಿ ಪರ ವಕೀಲರು ಹೇಳ್ತಾರೆ, ಸರ್ಟಿಫೈಡ್ ಕಾಪಿ ಬೇಕು ಅಂತಿಲ್ಲ ಸ್ವಾಮಿ, ಯಾಕಂದ್ರೆ ಇಲ್ಲಿ ಅವರ ವೈಯಕ್ತಿಕ ಸ್ವಾತಂತ್ರ್ಯದ ವಿಚಾರ ಬರುತ್ತೆ. ಹಾಗಾಗಿ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಡಬಹುದು. ಈ ಹಿಂದಿನ ಹಲವು ಪ್ರಕರಣಗಳನ್ನ ಉಲ್ಲೇಖಿಸ್ತಾರೆ. ಸುಪ್ರೀಂ ಕೋರ್ಟ್ನ ಆದಂತಹ ಒಂದು ಪ್ರಕರಣದ ತೀರ್ಪನ್ನ ಉಲ್ಲೇಖಿಸ್ತಾರೆ. ಈಗ ಅದಕ್ಕೆ ವಿರುದ್ಧವಾಗಿ ಈಗ ಶ್ಯಾಮ್ ಸುಂದರ್ ಅವರು ವಾದ ಮಾಡ್ತಾ ಹೇಳ್ತಿದ್ದಾರೆ, ಅಲ್ಲಿದೆ ಕೇಸ್, ಅಲ್ಲಿದ್ದಂತ ಸಂದರ್ಭದಲ್ಲಿ ಹೇಗೆ ಇಲ್ಲಿ ಇದೇ ಅರ್ಜಿಯನ್ನ ಬೇಲರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳೋದಕ್ಕಾಗತ್ತೆ ಅನ್ನೋದು ಇವ್ರ ವಾದ. ಜೊತೆಗೆ ಈ ಪ್ರಕರಣದಲ್ಲಿ ಶಾಸಕ ಮಹಿಳೆಯನ್ನ
ಒಂದು ಅಸಂವಿಧಾನಿಕ ಪದ ಬಳಕೆ ಮಾಡಿ ಅವಾಚ್ಯ ಶಬ್ದ ಆಕ್ಷೇಪಾರ್ಹ ಪದ ಬಳಕೆಯಾಗಿದೆಯಲ್ಲ ಅದು ಹತ್ತತ್ತು ಬಾರಿ ಪದೇ ಪದೇ ಆ ಪದ ಬಳಕೆಯನ್ನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಾಡ್ತಾ ಇದ್ದಾರೆ. ಎಸ್, ಶ್ಯಾಮ್ ಸುಂದರ್ ಅವರ ವಾದ ಮುಂದುವರೆದಿದೆ. ಯಾಕಂದ್ರೆ JMFC ಕೋರ್ಟ್ನಲ್ಲಿ ವರ್ಗಾವಣೆ ಆಗಿದೆ ಪ್ರಕರಣ ವಿನಃ ಅಲ್ಲಿ ಅರ್ಜಿ ವಜಾಗೊಂಡಿಲ್ಲ ಇನ್ನೂ ಕೂಡ. ಸೊ ಹಾಗಾಗಿ ಅಲ್ಲಿ ಇನ್ನೂ ಪ್ರೋಗ್ರೆಸ್ನಲ್ಲಿ ಇದೆ. ಅಲ್ಲಿಂದ ಸರ್ಟಿಫೈಡ್ ಕಾಪಿ ಸಿಗಬೇಕು, ಅದಾದ್ಮೇಲೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗಬೇಕು, ಪ್ರಕರಣದ ಬಗ್ಗೆ ಒಂದು ಮುಕ್ತತೆ ಸಿಗಬೇಕು. ಅಲ್ಲಿಯವರೆಗೂ ಕೂಡ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಜಾಮೀನು ಅರ್ಜಿಗೆ ಯಾವುದೇ ರೀತಿಯ ಮನ್ನಣೆಯನ್ನ ಕೊಡಬಾರದು ಅಂತ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಕೀಲರಾಗಿರುವಂತಹ ಶ್ಯಾಮ್ ಸುಂದರ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗೇನೆ ಅಶೋಕ ಹಾರನಹಳ್ಳಿಯವರು ಏನೇನು ಹೇಳಿದ್ರೋ ಅದೆಲ್ಲದಕ್ಕೂ ಕೂಡ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಹಿರಿಯ ವಕೀಲ ಶ್ಯಾಮ್ ಸುಂದರ್.